ಮಾದನಾಯಕನಹಳ್ಳಿಯಲ್ಲಿ 4.8 ಕೋಟಿ ರೂಪಾಯಿ ಹಣ ಪತ್ತೆಯಾದಂತ ಪ್ರಕರಣ ಸದ್ಯ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲಿಂಕ್ ಆಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಡಾಕ್ಟರ್ ಕೆ ಸುಧಾಕರ್ ಕರೆ ಮಾಡಿದ್ದು, ಅಧಿಕಾರಿಗೆ ಫೋನ್ ಮಾಡಿದ್ದು, ಸಂದೇಶ ಕಳಿಸಿದ್ದು ಇದೆಲ್ಲವೂ ಕೂಡ ಆ FIR ಅಲ್ಲಿ ಉಲ್ಲೇಖ ಆಗಿದೆ. ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಕರೆ ಮಾಡಿರೋದು, ಸಂದೇಶ ಕಳಿಸಿರೋದು, ನೋಡಲ್ ಅಧಿಕಾರಿ ಮೌನೇಶ್ ಮೌದ್ಗಿಲ್ ಅವರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿರೋದು ಇದೆಲ್ಲವನ್ನ ಕೂಡ FIR ನಲ್ಲಿ ಉಲ್ಲೇಖಿಸಲಾಗಿದೆ. ಆ ಮೂಲಕ ಈ ದುಡ್ಡಿಗೂ ಡಾಕ್ಟರ್ ಕೆ ಸುಧಾಕರಿಗೂ ಲಿಂಕ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾದನಾಯಕನಹಳ್ಳಿಯಲ್ಲಿ 4.8 ಕೋಟಿ ರೂಪಾಯಿ ಹಣ ಪತ್ತೆಯಾದಂತ ಕೇಸ್ ಏನಿದೆ, ಆ ಕೇಸಿಗೆ ಈಗ ಬಿಜೆಪಿ ಅಭ್ಯರ್ಥಿ ಲಿಂಕ್ ಆಗ್ತಾ ಇದ್ದಾರೆ. ಕಾರಣ, ದುಡ್ಡು ಪತ್ತೆಯಾದಂತ ಸಂದರ್ಭದಲ್ಲಿ ಅಧಿಕಾರಿಗೆ ಡಾಕ್ಟರ್ ಕೆ ಸುಧಾಕರ್ ಫೋನ್ ಮಾಡಿದ್ರು ಮತ್ತು ಮೆಸೇಜ್ ಕಳಿಸಿದ್ರು ಅನ್ನೋದು FIR ಅಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ದುಡ್ಡು ಪತ್ತೆಯಾದಾಗ ಬಿಜೆಪಿ ಅಭ್ಯರ್ಥಿ ಫೋನ್ ಮಾಡ್ತಾರೆ ಅಂತಾದ್ರೆ ಅದು ಸಹಜವಾಗಿ ಅವರಿಗೆ ಲಿಂಕ್ ಆಗುತ್ತೆ ತಾನೆ? ಖಂಡಿತ. ಯಾಕಂತಂದ್ರೆ ಈ ಒಂದು ಪ್ರಕರಣ ನೋಡೋದಾದ್ರೂ ಕೂಡ ಮೊದಲನೇದಾಗಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ತನಕ ಒಂದು ಆರೋಪ ಇತ್ತು, ಇದು ಕೇವಲ ಬಿಜೆಪಿ ಸರ್ಕಾರ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಮತ್ತೆ ಕಾಂಗ್ರೆಸ್ ಮುಖಂಡರನ್ನ, ಕಾಂಗ್ರೆಸ್ ನಾಯಕರಿಗೆ ಸಪೋರ್ಟ್ ಮಾಡುವಂತವ್ರ ಮೇಲೆ ಮಾತ್ರ ದಾಳಿ ನಡೆಸ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಈಗ ದಾಳಿ ನಡೆಸಿರೋದು ನೋಡೋದಾದ್ರೆ ಸ್ವತಃ ಡೈರೆಕ್ಟ್ ಆಗಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿರುವಂತಹ ಕೆ ಸುಧಾಕರ್ ಅವರ ಆಪ್ತನಾಗಿ ಗುರ್ಸ್ಕೊಂಡಿರುವಂತಹ ವ್ಯಕ್ತಿ ಮನೆ ಮೇಲೆ ರೇಡ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಈ ಎಲ್ಲ ರೇಡ್ ಆದಂತಹ ಬಳಿಕ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಮೌನೇಶ್ ಮುದ್ಗಿಲ್ ಅವರು, ಅಂದ್ರೆ ಅವರಿಗೆ ಸ್ವತಃ ಇಲ್ಲಿ ಕೆ ಸುಧಾಕರ್ ಅವರು ಕರೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕರೆ ಮಾಡಿದಂತಹ ಕರೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡೋದೇನಂತಂದ್ರೆ, ಮೊದಲನೇದಾಗಿ ಥ್ಯಾಂಕ್ಸ್ ಹೇಳುವಂತ ಕೆಲಸವನ್ನು ಮಾಡ್ತಾರೆ. ಇದೊಂದ್ಸಲ ನನಗೆ ಸಹಾಯವನ್ನು ಮಾಡಿ, ಪ್ಲೀಸ್ ಹೆಲ್ಪ್ ಮಿ ಅಂತ ಹೇಳಿ ಕೂಡ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಮಾಡುವಂತಹ ಅಂಶಗಳೇನಿದೆ ಇದು ಕ್ಲಿಯರ್ ಆಗಿ ಗೊತ್ತಾಗೋದೇನಂತಂದ್ರೆ, ಒಬ್ಬ ವ್ಯಕ್ತಿ ಅಧಿಕಾರಿ ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ಆಮಿಷ ಒಡ್ಡುವಂತಹ ಕೆಲಸವನ್ನ ಇಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕೆ ಸುಧಾಕರ್ ಅವರು ಮಾಡಿದ್ರ ಅನ್ನೋ ಒಂದು ಗಂಭೀರ ಆರೋಪವು ಕೂಡ ಒಂದ್ ಕಡೆ ಕೇಳಿ ಬರ್ತಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿರುವಂತಹ ಅಂಶಗಳನ್ನು ಕೂಡ ನಾವು ಗಮನಿಸೋದಾದ್ರೆ ನೇರವಾಗಿ ಇದೇ ಅಂಶಗಳ ಆಧಾರದ ಮೇರೆಗೆ ದೂರನ್ನು ದಾಖಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದ್ರಲ್ಲೂ ಪ್ರಮುಖವಾಗಿ ಕೆ ಸುಧಾಕರ್ ಅವರ ಮೊಬೈಲ್ ನಂಬರ್ ಅಂತಲೇ ಗುರುತಿಸಲ್ಪಟ್ಟಿರುವಂತಹ 9845204040 ಈ ನಂಬರ್ ಇಂದ ಮೋನಿಶ್ ಮುದ್ಗಿಲ್ ಅವರ 9448194915 ಇದೇ ನಂಬರ್ಗೆ ಡೈರೆಕ್ಟ್ ಆಗಿ ಕರೆ ಮಾಡಿ ಈ ಒಂದು ವಾಟ್ಸ್ಆಪ್ ಕಾಲ್ ಮಾಡಿರುವಂತದ್ದು ಸ್ಪಷ್ಟವಾಗಿರುವಂತಹ ಸ್ಕ್ರೀನ್ ಶಾಟ್ ಗಳನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನು ದೂರಿನಲ್ಲಿ ಉಲ್ಲೇಖ ಹಾಕಿದ್ದಾರೆ. ಅದರ ಜೊತೆಗೆ ಡೈರೆಕ್ಟ್ ಆಗಿ ಮೆಸೇಜ್ ಪ್ಲೀಸ್ ಹೆಲ್ಪ್ ಮೀ ವಿಲ್ ಗೆಟ್ ಗ್ರೇಟ್ಫುಲ್ ಟು ಯು ಅಂತ ಹೇಳಿ ಮನವಿ ಮಾಡುವಂತಹ ಕೆಲಸವನ್ನು ಮಾಡಿದ್ರಂತ. ಈ ರೀತಿ ಒಬ್ಬ ಅಧಿಕಾರಿಗೆ ಮನವಿ ಮಾಡುವಂತಹ ಮೂಲಕ ತಾವು ಮಾಡುವಂತಹ ಅಕ್ರಮವನ್ನ ಮುಚ್ಚ ಹಾಕೋದಕ್ಕೆ ಮತ್ತೆ ಸೀಸ್ ಆಗುವಂತಹ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಅನ್ನೋ ಒಂದು ಆರೋಪವನ್ನ ದೂರಿನಲ್ಲಿ ಉಲ್ಲೇಖನ ಮಾಡಿ ಈಗ ಅವರ ವಿರುದ್ಧ ಕೇಸ್ ದಾಖಲಿಸುವಂತ ಕೆಲಸವನ್ನು ಮಾಡಿದ್ರೆ, ಒಂದ್ ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಧಾಕರ್ ಅವರು ಗೆದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ಎಲೆಕ್ಷನ್ ಪಿಟಿಷನ್ ಆಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರಿಗೆ ಮತ್ತೆ ಪ್ರಶ್ನೆ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ರಕ್ಷ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.